ಮೇಲೆ ಆಗುತ್ತೆ. ಯಾಕಂದರೆ ಅವ್ರು ಮೇಡಮ್ ತೋರಿಸಿದ್ದು ಹಾಂ ಸರ್. ಈ ಹೈಟಿಂದ ಒಂದು ಅಡಿ ಹೈಟಿಂದ ಪೈಪ್ ಹಾಕ್ಕೊಂಡ್ಬಿಟ್ಟು ಹಾಕಿ ಅಂತ ಹೇಳಿದ್ರು. ಸರ್ ಒಂದಡಿ ಹಾಕೊಂಡ್ರೆ ನೋಡಿ ಅಷ್ಟು ಸರ್. ಏನಿದೆ ಸರ್ ಬೆಳೆ ಆ್ಯಕ್ಚುಲಿ ಆಗೋದು ಕೆಳಗಡೆ? ಈಗ ನೀವು ಅಲ್ಲೇನಾದ್ರು ಬೇರೆ ಏನಾದ್ರು ಬೇರೆ ಏನು herbs ಏನಾರು ಇದೆನಾ ಅದರಲ್ಲಿ? ಇಲ್ಲ, ಹೌದಲ್ಲ, ಏನಿಲ್ಲ ಅಲ್ಲ ಸರ್. 2.5 2.5 ಅಡಿದು ನನ್ನೊಂದು ರೈಸರ್ ಪೈಪ್ ಬರುತ್ತೆ. ಓಕೆ. ಇದಿದೆ ನೋಡಿ, ಇದ್ರ ಬಿಟ್ಟು ನೆಕ್ಸ್ಟ್ ಇದೆಯಲ್ಲ ಅದನ್ನ ಕೊಟ್ಬಿಡ್ತಾನೆ, ಅದನ್ನ ಹಾಕೊಂಡ್ಬಿಡಿ, ಬೆಟರ್ ಇದೆ ಸರ್. ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಇತ್ತು ಈ ಥರ PVC ಸ್ಟೇಕ್ಸ್ ಏನಾದರೂ ಅಂದರೆ ನೀವು ಬೇಕಾದ್ರೆ 2.5 ಅಡಿಗೆ ಹಾಕೊಡಿ ಸರ್. ಇದೆಲ್ಲ 1 ಮೀಟ್ರದ್ದು ಸರ್ ಸ್ಟೇಕ್ಸ್, 3.4 ಅಡಿ ಬರುತ್ತೆ. ಓಕೆ ಸರ್ ಯಾಕೆ ಅಂತ ಹೇಳಿದ್ರೆ ನೀವೇನಾದ್ರೂ ಕಳೆ ಬರುತ್ತಲ್ಲ ಸರ್ ನಿಮ್ಮಲ್ಲಿ, ಆ ಕಳೆ ಬಂದದ್ದು ನೀರನ್ನ ಸ್ಪ್ರೆಡ್ ಆಗ್ಲಿಕ್ಕೆ ಬಿಡಲ್ಲ ಅಂತೇಳಿ. ಏನೋ ಕಾಂಗ್ರೆಸ್ ಜೊತೆ ಬೆಳ್ಕೊಂಡ್ಬಿಡುತ್ತೆ ಮರದ ಬುಡದಲ್ಲಿ, ತುಂಬ ದೊಡ್ಡದಾದ್ರೆ ಸ್ಪ್ರೆಡಿಂಗ್ ಆಗೋದಿಲ್ಲ. ಮಿನಿಮಮ್ ಒಂದು 2.5 ಅಡಿ ಹಾಕಿ ಸರ್. ಓಕೆ. ಯಾಕೆಂದ್ರೆ ನೀವು ಇದನ್ನ ಬೆಳೀತಿಲ್ಲ ಸರ್. ಕೆಲವ್ರು ಏನಾಗುತ್ತೆ, ಈಗ ತರಕಾರಿಗಳು ಅಂದರೆ ಈಗ ಸೊಪ್ಪುಗಳು ಚೆಲ್ತಾರಲ್ಲ ಸರ್, ಸೊಪ್ಪುಗಳಾದ್ರೆ ಸಾಧಾರಣ 3/4 ಅಡಿ 1 ಅಡಿ ಲಾಸ್ಟ್. ಅವರಿಗೆಲ್ಲ 1 ಅಡಿ ಸ್ಟೇಕ್ ಹಾಕೊಂಡ್ರೆ ಸಾಕಾಗುತ್ತೆ. ಓಕೆ. ನಮ್ದು ಆ್ಯಕ್ಚುಲಿ ಐಡಿಯಾನೂ ಇದೆ. ಯಾಕಂದರೆ ಸುಮ್ಮನೆ ಖಾಲಿ ಬಿಡೋದಕ್ಕಿಂತ ಹಾಂ ಸರ್. ಸೊಪ್ಪು ಮತ್ತು ಬದನೆಕಾಯಿ ಇವಾಗ ಹಾಕಿದ್ದೀವಿ. ಓಕೆ. ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಸರ್ ಹಾಗಿದ್ರೆ ನೀವು 2.5 ಅಡಿ ಹಾಕೊಳ್ಳಿ, ಇಲ್ಲ ಅಂದರೆ 1 ಮೀಟ್ರ್ ಹಾಕೊಂಡ್ಬಿಡಿ ಸರ್. 3.4 ಅಡಿ ಬರುತ್ತೆ, 3.4 ಅಡಿ ಸ್ಟೇಕ್ಸ್ ಬರುತ್ತೆ, ಅದನ್ನೇ ಕೊಡ್ತಾನೆ. ಓಕೆ. ಯಾಕೆಂದರೆ ಸರ್ ನೀವು ಎಲ್ಲ ಬೆಳೆಗಳಿಗೂ ನೋಡಿ ಸರ್, ಒಂದು ಬೆಳೆಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡಿ. ಹಾಗಾಗಿ ನಿಮಗೆ 2 in 1 ಆಗಬೇಕು ಯಾವಾಗಲೂ ಕೂಡ ಯೂಸಸ್ ಅದರಲ್ಲಿ. ಮತ್ತು ಈಗ ನಮ್ಮದು ಬೆಳೆ ಅಂತರನೂ ಹೆಚ್ಚು ಕಮ್ಮಿ, ಅಂದರೆ ಮರಗಳು ಹಾಕಿರೋದು ಹಾಂ ಸರ್, ಒಂದು 10ರಿಂದ 12 ಅಡಿ ಅಂತರ ಇದೆ. ಓಕೆ, ನಡೀತೆ ಸರ್, ಅಷ್ಟೇ ನಡೀತದೆ. ಆಮೇಲೆ ಇಲ್ಲಿ ಬರುವಂಥದ್ದೆಲ್ಲ ಸರ್ ಸ್ಪ್ರೆಡ್ ಆಗಿಬಿಡುತ್ತಲ್ಲ, ಹಾಗಾಗಿ ನೀವು ಇಲ್ಲಿ ನಿಂತರೂ ಕೂಡ ನಿಮ್ಮ ಬ್ಯಾಕ್ ಸೈಡ್ ಕೂಡ ತೇವ ಆಗುತ್ತೆ, ಗಾಳಿ ಬೀಸ್ತಾ. ಹಲೋ ಶಿವು, ಆಫ್ ಮಾಡಪ್ಪ, ಡೆಮೋ ಆಯಿತು, ಆಫ್ ಮಾಡಪ್ಪ. ಚೋಟು ವೈಸಾಗಿ ಬಂದ್ ಕರ, ಅಭಿ ಆಫ್ ಕರ್ತಾ ಹೈ, ಆಫ್ ಕರ್ನೆ ಕೆ ಬಾದ್ ಇಲ್ಲಿ ನೋಡಿ ಸರ್, ಈ ರೀತಿನಲ್ಲಿ ಬರ್ತಾ ಹೋಗುತ್ತೆ, ಮಿಸ್ಟ್ ರೀತಿನಲ್ಲಿ ಬರ್ತಾ ಹೋಗುತ್ತೆ ಸರ್ ಗಾಳಿ ಬೀಸಿದ್ರೆ. ಓಕೆ. ಹಾಂ, ಪಹಲೆ ये वाला खोल दो, बाद में ये वाला बंद करो. ಗುಡ್. ಇದು ನಾರ್ಮಲ್ ಆಗಿ ಈಗ ಡೆಡ್ ಪ್ರೆಷರ್ ಇರುತ್ತೆ, ಡೆಡ್ ಪ್ರೆಷರ್ಗೂ ರೊಟೇಟ್ ಆಗ್ತಾ ಇರುತ್ತೆ ಸರ್.